ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ದಯಮಾಡಿ ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರವಾಗಿರುವ ಎಲ್ಲಾ ವರದಿಗಳು ನೋಡಬಹುದು. ವರದಿ ಬಗ್ಗೆ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಬಟನ್ ಪ್ರೆಸ್ ಮಾಡಿದರೆ ಹೈಪ್ ಬಟನ್ ಬರುತ್ತದೆ. ಅದನ್ನು ಪ್ರೆಸ್ ಮಾಡಿದರೆ ಚಾನೆಲ್ಗೆ ಪರೋಕ್ಷವಾಗಿ ಪ್ರೋತ್ಸಾಹ ಮಾಡಿದಂತೆ ಆಗುತ್ತದೆ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವ ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡಿ. ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ಅಂಗವಿಕಲರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಕಾರಣ, ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ಕರ್ನಾಟಕ ರಾಜ್ಯದಾದ್ಯಂತ ಶಿಕ್ಷಣ ಇಲಾಖೆ ವತಿಯಿಂದ ಒಂದು ವಿನೂತನ ಕಾರ್ಯಕ್ರಮ ಅಂದರೆ 2026-27ನೇ ಸಾಲಿನಲ್ಲಿ ಈ ಒಂದು ವಿನೂತನ ಕಾರ್ಯಕ್ರಮವನ್ನು ತಂದಿರುವುದು ನಮ್ಮ ವಿಶೇಷಚೇತನ ಬಳಗಕ್ಕೆ ಭಾಳ ಸಂತೋಷ ತಂದಿದೆ. ರಾಜ್ಯದ ವಿಶೇಷಚೇತನರ ಬಗ್ಗೆ ಸ್ಫೂರ್ತಿ ತುಂಬುವಂಥ ಮತ್ತು ಅವರಿಗೆ ಒಂದು ಉತ್ತಮ ಕಾರ್ಯಕ್ರಮಗಳು ಹಮ್ಮಿಕೊಂಡು ಅವರಲ್ಲಿರ್ತಕ್ಕಂಥ ಮುಜುಗರದ ಸಂಗತಿಗಳನ್ನು, ಮುಜುಗರದ ಮನಸ್ಸುಗಳನ್ನು ಮತ್ತು ಅವರಿಗೆ ನಾವು ವಿಶೇಷಚೇತನರು ಅನ್ನೋದನ್ನು ಒಂಥರ ನೋಡುವಂಥ ಈ ಸಮಾಜದಲ್ಲಿ ಈ ಕಾರ್ಯಕ್ರಮದ ಮೂಲಕ ಅವರಿಗೂ ಸಹಿತ ಸಂಭ್ರಮದಿಂದ ಆಚರಣೆ ಮಾಡಿ ಸಂಭ್ರಮಿಸುವಂಥ ಈ ವಿನೂತನ ಕಾರ್ಯಕ್ರಮ ಸಂಭ್ರಮದ ಶನಿವಾರ, ಇದು ಬಹಳ ಉತ್ತಮ ಕಾರ್ಯಕ್ರಮ ಆಗಿದೆ. ಈ ಒಂದು ಕಾರ್ಯಕ್ರಮದ ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ. ತಾವೆಲ್ಲ ಗಮನಿಸಬೇಕಂತ ಕೇಳ್ಕೊತಾ ಇದ್ದೀವಿ. ಸಂಭ್ರಮದ ಶನಿವಾರ ವಿಶೇಷಚೇತನರೊಂದಿಗೆ ಮಕ್ಕಳ ಸಂವಾದ ಮತ್ತು ನಶಾಮುಕ್ತ ದಿನಾಚರಣೆಯ ಪ್ರತಿಜ್ಞಾವಿಧಿ ಬೋಧನಾ ಕಾರ್ಯಕ್ರಮ. ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಹಿಪ್ಪರಗಿ, ತಾಲೂಕಾ ಜಮಖಂಡಿ, ಜಿಲ್ಲಾ ಬಾಗಲಕೋಟೆ, ಈ ಒಂದು ಶಾಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯ ಗುರುಗಳಾದಂಥ ಶ್ರೀಮತಿ SV ಮಾಸೆಟ್ಟಿ ಮೇಡಮ್ ಅವರು ಮತ್ತು ವಿಶೇಷ ಅತಿಥಿಗಳಾಗಿ ಶ್ರೀ ಉಮೇಶ್ ಹೊಸಮನಿ ಮತ್ತು ಸಂಗಪ್ಪ ಕನ್ನೊಳ್ಳಿ, ಶ್ರೀ PD ಚಡ್ಚಣ ಗುರುಗಳು ಸ್ವಾಗತಿಸಿದರು ಮತ್ತು ಶ್ರೀಮತಿ GM ಬೂದಿಹಾಳ್ ಮೇಡಮ್ ವಂದನಾರ್ಪಣೆ ಮಾಡಿದರು ಮತ್ತು ಅತಿಥಿ ಶಿಕ್ಷಕರಾದ ಯಲಗುರೇಶ, ಕುಮಾರಿ ಸರಸ್ವತಿ ಪಾಟೀಲ್ ಮತ್ತು ಕುಮಾರಿ ಶಾಲಿನಿ ತುಪ್ಪದ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ವಿಶೇಷತೆ ಗಮನಿಸಿದ ಹಾಗೆ, ಈ ಮೊದಲು ಶಾಲೆಯಲ್ಲಿ ಓದಿ ಆ ಸ್ಥಳೀಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಲಿ ಮತ್ತು ಆ ಶಾಲಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಳ್ಳಿಯಲ್ಲಿ ಅದೇ ಶಾಲೆಯಲ್ಲಿ ಓದಿದಂಥ ವಿಶೇಷಚೇತನರಿಗೆ ಇವತ್ತಿನ ದಿನ ಅವರು ಬೆಳೆದು ಯಾವುದೇ ಸಂಘಟಕರಾಗಲಿ ಅಥವಾ ಯಾವುದೇ ನೌಕರಸ್ಥರಾಗಲಿ ಉನ್ನತ ಸ್ಥಾನದಲ್ಲಿದ್ದವರನ್ನು ಗುರುತಿಸಿ ಕರೆದು ಸನ್ಮಾನ ಮಾಡುವಂಥ ಈ ಒಂದು ಕಾರ್ಯಕ್ರಮದ ಬಹಳ ವಿನೂತನ ಕಾರ್ಯಕ್ರಮ ಆಗಿದೆ. ಇದನ್ನು ನೋಡಿ ನಮ್ಮ ಚಾನಲ್ ಬಳಗವು ಸಹಿತ ರಾಜ್ಯ ಸರ್ಕಾರಕ್ಕೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಮತ್ತು ಈ ಕಾರ್ಯಕ್ರಮದಿಂದ ಅನೇಕ ವಿಶೇಷಚೇತನ ಮಕ್ಕಳಲ್ಲಿ ಸಂವಾದ ಮಾಡುವುದರ ಮೂಲಕ ಅವರಲ್ಲಿ ಚೈತನ್ಯ ತುಂಬುವುದರ ಮೂಲಕ ಮಕ್ಕಳಲ್ಲಿ ಮುಜುಗರದ ಸ್ವಭಾವ ಮತ್ತು ಮುಜುಗರದ ಮನಸ್ಥಿತಿಯನ್ನು ಹೋಗಲಾಡಿಸಿ ಅವರಿಗೂ ಸಹಿತ ಗೌರವಿಸ್ತಾರ ಮತ್ತು ಅವರನ್ನು ಗುರುತಿಸ್ತಾರ ಅಂತಕ್ಕಂಥ ಧೈರ್ಯ ಬರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತು ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮ ನಡೆಸ್ತಕ್ಕಂಥ ಎಲ್ಲ ಸ್ಕೂಲುಗಳಿಗೆ, ಎಲ್ಲ ಶಾಲೆಯ ಸಿಬ್ಬಂದಿಗಳಿಗೆ ಮತ್ತು ಶಾಲಾ ಮುಖ್ಯೋಪಾಧ್ಯಾಯರಿಗೆ ಮತ್ತು ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳಿಗೆ ಚಾನಲ್ ಬಳಗ ಅಭಿನಂದಿಸುತ್ತದೆ. ಸಂಭ್ರಮದ ಶನಿವಾರ ವಿಶೇಷಚೇತನರೊಂದಿಗೆ ಮಕ್ಕಳ ಸಂವಾದ ಮತ್ತು ನಶಾಮುಕ್ತ ದಿನಾಚರಣೆಯ ಪ್ರತಿಜ್ಞಾವಿಧಿ ಬೋಧನೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಶುಭಾಶಯನ್ನು ಕೋರಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಈ ವರದಿ ಕೊಟ್ಟವರು ಉಮೇಶ್ ಹೊಸಮನಿ, ಬೆನ್ನುಹುರಿ ದಿವ್ಯಾಂಗರು ಸಾಕಿನ್ ಹಿಪ್ಪರಗಿ, ಪ್ರಧಾನ ಕಾರ್ಯದರ್ಶಿಗಳು ನವಜೀವನ ಬೆನ್ನುಹುರಿ ಅಪಘಾತಕ್ಕೊಳಗಾದ ದಿವ್ಯಾಂಗರ ಸಂಘ ರಬಕವಿ ಬನ್ನಟ್ಟಿ. ಇವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.